ಹಾಯ್ ಹಲೋ ಆ್ಯಂಡ್ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ಮಿನಿ ಬ್ಲಾಗ್ ಆಗಿರುತ್ತೆ. ಇದು ನಿನ್ನೆ ಶನಿವಾರದ ಬ್ಲಾಗು. ನಿನ್ನೆ ಶನಿವಾರ ಏನಪ್ಪ ಸ್ಪೆಷಲು ಅಂದರೆ ನಮ್ಮ ಸಾಯಿಬಾಬಂದ ಬರ್ತಡೇ ಇತ್ತು. ಹಾಗೆ ಇಲ್ಲಿ ನಮ್ಮೂರಲ್ಲಿ ಒಬ್ಬರ ಬಿಹಾರ್ ಅವರ ಮನೆಯಲ್ಲಿ ಒಂದು 3 ಕೋಟಿ ಸಾಯಿ ನಾಮದ ಯಜ್ಞವನ್ನು ಇಟ್ಕೊಂಡಿದ್ರು. ಹಾಗೆ ಅಲ್ಲಿ ಹೋಗಿದ್ವಿ. 3 ಕೋಟಿ ಸಾಯಿ ನಾಮ ಏನಪ್ಪ ಅಂದರೆ ಈ ಶ್ರೀ ಸಾಯಿ ಅಂತೇಳಿ ನಾವು ಏನು ಬರೆದಿರ್ತೀವಲ್ಲ, ಆ 3 ಕೋಟಿ ನಾಮನ ಒಂದು ದೇವರ ಮನೆಯಲ್ಲಿ ಒಂದು ಕುಣಿಯನ್ನು ತೊಡ್ಬಿಟ್ಟು ಅದರಲ್ಲೇ ಹಾಕಿ ಮುಚ್ತಾರೆ. ಅದು ಮನೆಯಲ್ಲಿ ಶಾಂತಿ ನೆಮ್ಮದಿ ಹಾಗೆ ನಾವೇನು ಅನ್ಕೊತೀವಿ ಅದು ಆಗಲಿ ಅಂತ. ನೋಡ್ರಿ, ಇಲ್ಲಿ ಈ 3 ಕೋಟಿ ಸಾಯಿ ನಾಮನ ನಾನು, ನನ್ನ ಮಗ ಹಾಗೂ ನಮ್ಮ ತಮ್ಮನ ಹೆಂಡತಿ ಓದ್ಕೊಂಡಿದ್ವಿ. ಹೀಗೆ ಇದೆಲ್ಲ ಊರಿಗೋಗಿ ಊರೆಲ್ಲ ಒಂದು ಮೆರವಣಿಗೆ ಮಾಡ್ತಾರೆ, ಒಂದು ಓಣಿ ಅಂತ ಹೇಳ್ತಾರಲ್ಲ ಹಾಗೆ ಮಾಡೋದ್ರಿಂದ ಹಿಂದಿನ ಜನ್ಮದ ಪಾಪ ಕಳೀತದೆ ಅಂಥೇಳಿ ಒಂದು ನಂಬಿಕೆ. ನೋಡಿ, ಇಲ್ಲಿ ಇದು ಸತ್ಯವ್ರತ ಹಾಗೂ ಅಖಂಡ ಶ್ರೀ ಸಾಯಿದು ನಾಮವನ್ನು ಹೇಳೋದಂಥದ್ದು. ಇದು ನೋಡಿರಿ, ಇಲ್ಲಿ 3 ಕೋಟಿ ಸಾಯಿ ನಾಮ, ನಾವೇನು ಶ್ರೀ ಸಾಯಿ ಅಂತ ಬರ್ತಿರ್ತೀವಲ್ಲ ಅದು 3 ಕೋಟಿ ಇದೆ ಇದರಲ್ಲಿ. ಇದು ನಾವು ಅಂದ್ಕೊಂಡಿವಿ ಅಂದರೆ ಇದು ಶಿರಡಿಯಿಂದ ಕಳಿಸ್ತಾರೆ ನಮಗೇನು ಸಾಯಿಬಾಬಾ ವಿಗ್ರಹ, ಹಾಗೆ ಈ ಥರ 3 ಕೋಟಿ ನಾಮ ಮತ್ತು ಒಂದು ನೇಮ್ ಪ್ಲೇಟು, ಈ ಮೂರನ್ನು ಸಹ ನಾವು ಮನೆಯಲ್ಲಿ ಯಜ್ಞ ಮಾಡಬೇಕು ಅಂತ ಅಂದ್ಕೊಂಡಿವಿ ಅಂತ ಹೇಳಿದ್ರೆ ನಮಗೆ ಶಿರಡಿಯಿಂದ ಕಳಿಸ್ತಾರೆ ಅದನ್ನು. ಹಾಗೆ ಅದನ್ನೆಲ್ಲ ಮುಗಿಸ್ಕೊಂಡು ಸಂಜೆ ಟೈಮಲ್ಲಿ ನಾವು ಸಾಯಿಬಾಬಾನ ಟೆಂಪಲ್ಗೆ ಹೋಗ್ತಾ ಇದ್ವಿ. ನೋಡಿ, ಇಲ್ಲಿ ನಾವು ಸಾಯಿಬಾಬಾ ಟೆಂಪಲಿಗೆ ಬಂದಾಗ ಇಲ್ಲಿ ಸಾಯಿಬಾಬಾನ ಬರ್ತಡೇ ಇರೋದ್ರಿಂದ ಇಲ್ಲಿ ಒಬ್ಬ ಸಾಯಿ ಸೇವಕರೊಬ್ಬರು ಕೇಕ್ ಕಟ್ಟಿಂಗ್ನ ಮಾಡ್ತಾ ಇದ್ದಾರೆ. ಲಾಂಗ್ ಲೈಫ್ ಶಿರಡಿ ಬಾಬಾ ಲಾಂಗ್ ಲೈಫ್ ಅಂಥೇಳಿ ಹಾಡ್ಬಿಟ್ಟು ಕೇಕ್ ಕಟ್ಟಿಂಗ್ನ ಮಾಡ್ತಾ ಇದ್ದಾರೆ. ಹಾಗೆ ಅಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿದ ಮೇಲೆ ಎಲ್ರಿಗೂ ಹಂಚ್ತಾರೆ. ಅದಕ್ಕಿಂತ ಮೊದಲು ನಮ್ಮ ಸಾಯಿಬಾಬಾಗೆ ತಿನ್ನಿಸ್ತಾರೆ ಕೇಕ್ನ. ತಿನ್ನಿಸ್ಬಿಟ್ಟು ಅದು ಒಂದು ಸ್ವಲ್ಪ ಅಲ್ಲಿ ಬಾಯಿ ಹತ್ರ ಇಟ್ಟು ತಿನ್ನಿಸಿ ಅದನ್ನ ಕೆಳಗಡೆ ಇಟ್ಟು ನೆಕ್ಸ್ಟ್ ಅದಾದ ನಂತರ ಬಾಬಾ ಮೂತಿಯನ್ನು ಒರೆಸ್ತಾರೆ. ನಂತರ ಸ್ವೀಟ್ ಅಂದರೆ ಕೇಕ್ ಏನಿರುತ್ತಲ್ಲ ಅದನ್ನೆಲ್ಲ ಎಲ್ರಿಗೂ ಹಂಚ್ತಾರೆ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.